ಆತ್ಮೀಯ ಸ್ನೇಹಿತರೆ, ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ವಾಹಿನಿಯು ಮತ್ತೊಂದು ವಿಶೇಷವಾದ ಸಂಚಿಕೆಯನ್ನು ಪ್ರಸ್ತುತಪಡಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಒಂದು ಸಂಕ್ಷಿಪ್ತ ಇತಿಹಾಸ. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಎಂದರೇನು? ಎಲೆಕ್ಟ್ರಾನಿಕ್ ಘಟಕಗಳನ್ನು ಬಳಸಿಕೊಂಡು ನಿರ್ಮಿಸಲಾದ ಮೊದಲ ಕಂಪ್ಯೂಟರ್ಗೆ ಈ ಹೆಸರು ಬಂದಿದೆ. ಇದು ಯಾಂತ್ರಿಕ ಅಥವಾ ಎಲೆಕ್ಟ್ರೋಮೆಕಾನಿಕಲ್ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ವೇಗವಾಗಿ ಮತ್ತು ವಿಶ್ವಾಸಾರ್ಹವಾಗಿತ್ತು. ಯಾವಾಗ ಮತ್ತು ಎಲ್ಲಿ ಅಭಿವೃದ್ಧಿಪಡಿಸಲಾಯಿತು? ಎನಿಯಾಕ್ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆಂಡ್ ಕಂಪ್ಯೂಟರ್ ಎಂಬ ಕಂಪ್ಯೂಟರ್ ಅನ್ನು ಎರಡನೆಯ ವಿಶ್ವಯುದ್ಧದ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಇದನ್ನು 1946ರಲ್ಲಿ ಪೂರ್ಣಗೊಳಿಸಲಾಯಿತು. ಎನಿಯಾಕ್ ಏಕೆ ಮಹತ್ವದ್ದಾಗಿದೆ? ಗಾತ್ರ ಮತ್ತು ಶಕ್ತಿ. ಎನಿಯಾಕ್ ಅತ್ಯಂತ ದೊಡ್ಡ ಮತ್ತು ಶಕ್ತಿಯುತ ಕಂಪ್ಯೂಟರ್ ಆಗಿತ್ತು. ಇದು ಒಂದು ಕೋಣೆಯಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿತ್ತು ಮತ್ತು ಸಾವಿರಾರು ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸುತ್ತಿತ್ತು. ಉದ್ದೇಶ: ಇದನ್ನು ಮುಖ್ಯವಾಗಿ ಯುದ್ಧದ ಸಮಯದಲ್ಲಿ ಬಳಸಲಾಗುತ್ತಿತ್ತು. ಗಣಿತದ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಇದನ್ನು ಬಳಸಲಾಗುತ್ತಿತ್ತು. ಎನಿಯಾಕ್ ಹಿನ್ನೆಲೆ. ಎನಿಯಾಕ್ ಆಧುನಿಕ ಕಂಪ್ಯೂಟರ್ಗಳಿಗೆ ಮಾರ್ಗವನ್ನು ಸುಗಮಗೊಳಿಸಿತು. ಇದರ ನಂತರ ಕಂಪ್ಯೂಟರ್ಗಳ ಗಾತ್ರ ಕಡಿಮೆಯಾಯಿತು ಮತ್ತು ಶಕ್ತಿ ಹೆಚ್ಚಾಯಿತು. ಎನಿಯಾಕ್ ನಂತರದ ಬೆಳವಣಿಗೆಗಳು. ಎನಿಯಾಕ್ ನಂತರ ಕಂಪ್ಯೂಟರ್ ತಂತ್ರಜ್ಞಾನವು ವೇಗವಾಗಿ ಬೆಳೆಯಿತು. ಟ್ರಾನ್ಸಿಸ್ಟರ್ಗಳು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಮತ್ತು ಮೈಕ್ರೋಪ್ರೊಸೆಸರ್ಗಳ ಆವಿಷ್ಕಾರದೊಂದಿಗೆ ಕಂಪ್ಯೂಟರ್ಗಳು ಹೆಚ್ಚು ಶಕ್ತಿಶಾಲಿ ಮತ್ತು ಕೈಗೆಟುಕುವಂತಾಯಿತು. ತೀರ್ಮಾನ: ಎನಿಯಾಕ್ ಕೇವಲ ಒಂದು ಕಂಪ್ಯೂಟರ್ ಮಾತ್ರವಲ್ಲ, ಇದು ಮಾನವ ಇತಿಹಾಸದಲ್ಲಿನ ಅತ್ಯಂತ ಮಹತ್ವದ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಇದು ಆಧುನಿಕ ತಂತ್ರಜ್ಞಾನದ ಅಡಿಪಾಯವನ್ನು ಹಾಕಿತು ಮತ್ತು ನಮ್ಮ ದೈನಂದಿನ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಬಗ್ಗೆ ಇನ್ನಷ್ಟು ತಿಳಿಯೋಣ. ಎನಿಯಾಕ್ ಒಂದು ಕ್ರಾಂತಿಕಾರಿ ಆರಂಭ. ನಾವು ಈಗಾಗಲೇ ತಿಳಿದಂತೆ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಎನಿಯಾಕ್. ಇದು ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಅಮೆರಿಕದಲ್ಲಿ ಅಭಿವೃದ್ಧಿಪಡಿಸಲ್ಪಟ್ಟಿತು. ಅದ್ಭುತ ಗಾತ್ರ ಮತ್ತು ಶಕ್ತಿ. ಎನಿಯಾಕ್ ಒಂದು ದೊಡ್ಡ ಕೋಣೆಯಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿತ್ತು ಮತ್ತು ಸುಮಾರು 18,000 ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಹೊಂದಿತ್ತು. ಇದು ಅತಿ ಹೆಚ್ಚು ಶಕ್ತಿ ಬಳಸುತ್ತಿತ್ತು ಮತ್ತು ಅದರ ಗಾತ್ರದಿಂದಾಗಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಿಸಲು ಹಲವಾರು ಜನರು ಬೇಕಾಗುತ್ತಿತ್ತು. ಯುದ್ಧದ ಸಮಯದಲ್ಲಿ ಬಳಕೆ. ಎನಿಯಾಕ್ ಅನ್ನು ಮುಖ್ಯವಾಗಿ ಯುದ್ಧದ ಸಮಯದಲ್ಲಿ ಬಳಸಲಾಗುತ್ತಿತ್ತು. ಗಣಿತದ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸದಲ್ಲಿ ಇದನ್ನು ಬಳಸಿಕೊಳ್ಳಲಾಗುತ್ತಿತ್ತು. ಪ್ರೋಗ್ರಾಮಿಂಗ್ ಸವಾಲು. ಎನಿಯಾಕ್ ಅನ್ನು ಪ್ರೋಗ್ರಾಂ ಮಾಡುವುದು ಬಹಳ ಕಷ್ಟದ ಕೆಲಸವಾಗಿತ್ತು. ಪ್ರೋಗ್ರಾಮರ್ಗಳು ಸಾವಿರಾರು ಕೇಬಲ್ಗಳನ್ನು ಕೈಯಾರೆ ಸಂಪರ್ಕಿಸಿ ಪ್ರೋಗ್ರಾಂಗಳನ್ನು ರಚಿಸಬೇಕಾಗಿತ್ತು. ಮಿತಿಗಳು. ಎನಿಯಾಕ್ ತುಂಬಾ ದೊಡ್ಡದಾಗಿದ್ದು ಶಕ್ತಿಯನ್ನು ಹೆಚ್ಚು ಬಳಸುತ್ತಿತ್ತು ಮತ್ತು ಪ್ರೋಗ್ರಾಮಿಂಗ್ ಮಾಡುವುದು ಕಷ್ಟ. ಅಷ್ಟೇ ಅಲ್ಲದೆ ಇದು ಬಹಳ ನಿಧಾನವಾಗಿತ್ತು. ಎನಿಯಾಕ್ ನಂತರದ ಬೆಳವಣಿಗೆಗಳು. ಎನಿಯಾಕ್ ಕೇವಲ ಆರಂಭವಾಗಿತ್ತು. ಇದರ ನಂತರ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಬಹಳಷ್ಟು ಬದಲಾವಣೆಗಳು ಆದವು. ಟ್ರಾನ್ಸಿಸ್ಟರ್ಗಳ ಆಗಮನ. ವ್ಯಾಕ್ಯೂಮ್ ಟ್ಯೂಬ್ಗಳ ಬದಲಿಗೆ ಟ್ರಾನ್ಸಿಸ್ಟರ್ಗಳನ್ನು ಬಳಸಲು ಆರಂಭಿಸಿದಾಗ ಕಂಪ್ಯೂಟರ್ಗಳು ಚಿಕ್ಕದಾಗಿಯೂ ವೇಗವಾಗಿಯೂ ಮತ್ತು ವಿಶ್ವಾಸಾರ್ಹವಾಗಿಯೂ ಆಯಿತು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಐಸಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳ ಆವಿಷ್ಕಾರದೊಂದಿಗೆ ಕಂಪ್ಯೂಟರ್ಗಳ ಗಾತ್ರ ಇನ್ನಷ್ಟು ಕಡಿಮೆಯಾಯಿತು ಮತ್ತು ಶಕ್ತಿ ಹೆಚ್ಚಾಯಿತು. ಮೈಕ್ರೋಪ್ರೊಸೆಸರ್ಗಳು. ಮೈಕ್ರೋಪ್ರೊಸೆಸರ್ಗಳ ಆವಿಷ್ಕಾರದೊಂದಿಗೆ ಕಂಪ್ಯೂಟರ್ಗಳು ಇನ್ನಷ್ಟು ಶಕ್ತಿಶಾಲಿಯಾದವು ಮತ್ತು ವೈಯಕ್ತಿಕ ಕಂಪ್ಯೂಟರ್ಗಳು ಹುಟ್ಟಿಕೊಂಡವು. ಇಂದು ನಾವು ಬಳಸುವ ಕಂಪ್ಯೂಟರ್ಗಳು. ಇಂದು ನಾವು ಬಳಸುವ ಕಂಪ್ಯೂಟರ್ಗಳು ಎನಿಯಾಕ್ಗಿಂತ ಬಹಳ ಭಿನ್ನವಾಗಿವೆ. ಅವು ಚಿಕ್ಕದಾಗಿವೆ, ವೇಗವಾಗಿವೆ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿವೆ. ನಾವು ಈಗ ಸುಲಭವಾಗಿ ಕಂಪ್ಯೂಟರ್ಗಳನ್ನು ಬಳಸಬಹುದು ಮತ್ತು ಇಂಟರ್ನೆಟ್ ಮೂಲಕ ಜಗತ್ತಿನ ಎಲ್ಲೆಡೆ ಇರುವ ಜನರೊಂದಿಗೆ ಸಂಪರ್ಕ ಸಾಧಿಸಬಹುದು. ಕಂಪ್ಯೂಟರ್ಗಳ ಭವಿಷ್ಯ. ಭವಿಷ್ಯದಲ್ಲಿ ಕಂಪ್ಯೂಟರ್ಗಳು ಇನ್ನಷ್ಟು ಬದಲಾಗಲಿವೆ ಎಂಬುದು ಖಚಿತ. ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್ನಂತಹ ತಂತ್ರಜ್ಞಾನಗಳು
ಕಂಪ್ಯೂಟರ್ಗಳನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಲಿವೆ. ಈ ಮಾಹಿತಿಯು ನಿಮಗೆ ಸಂಪೂರ್ಣ ಎಂದು ನಾನು ಭಾವಿಸಿದ್ದೇನೆ.